ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ಎರಡನೇ ಬಾರಿಗೆ WPL ಟ್ರೋಫಿಯನ್ನು ಎತ್ತಿದ್ದಾರೆ. ಹಾಗೇನೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಟೀಮ್ ಸತತ 3 ಬಾರಿಗೆ WPL ಫೈನಲ್ ಅಲ್ಲಿ ಸೋತಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಖಾನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯಾರೋ ಮಾಟ ಮಂತ್ರ ಎಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. WPL ಆವೃತ್ತಿ ಅದು ಸೀಸನ್ ಆಗಿರೋದು 3 ಸೀಸನಲ್ಲಿ ಟೇಬಲ್ ಟಾಪರ್ ಆಗಿ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಟೀಮ್ ಡೈರೆಕ್ಟ್ ಫೈನಲ್ಸ್ಗೆ 3 ವರ್ಷ ಡೈರೆಕ್ಟ್ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ರು. ಎಲಿಮಿನೇಟರ್ ಎಲ್ಲ ಆಡಲಿಲ್ಲ. ಆ್ಯಂಡ್ ಫೈನಲಲ್ಲಿ 3 ವರ್ಷ ಡಮಾರ್ ಎಂತ ಆಗಿದೆಯೋ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ಟೇಕ್ ಅಬೋ ಎರಡನೇ ಬಾರಿಗೆ ಅವರು ಟ್ರೋಫಿ ವಿನ್ ಆಗ್ತಾ ಇರೋದು. ಫಸ್ಟ್ ಸೀಸನಲ್ಲಿ ವಿನ್ ಆಗಿದ್ರು, ಫೈನಲ್ಸ್ ಎಲಿಮಿನೇಟರ್ ಆಡಿಯೇ ನೆಕ್ಸ್ಟ್ ಫೈನಲ್ಸಿಗೆ ಹೋಗಿ ಫೈನಲ್ಸ್ ವಿನ್ ಆಗಿದ್ರು. ಸೆಕೆಂಡ್ ಸೀಸನಲ್ಲಿ RCB ವಿನ್ ಆಯಿತು. ಆ್ಯಂಡ್ ಥರ್ಡ್ ಸೀಸನ್ ಬ್ಯಾಕ್ ಟು ಫಾರ್ ಮುಂಬೈ ಇಂಡಿಯನ್ಸ್ ಎಲಿಮಿನೇಟರ್ ಪಂದ್ಯ ಎಲ್ಲ ಆಡಿ ಫೈನಲ್ಸಿಗೆ ಹೋಗಿ ಡೆಲ್ಲಿಯನ್ನು ಬಗ್ಗು ಬಡಿದು ಟ್ರೋಫಿಯನ್ನು ವಿನ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಏನು ಗೊತ್ತಾ ಪ್ಲಸ್, ಅವರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಯಾವಾಗ ಬೇಕು ಮಸ್ಟ್ ವಿನ್ ಸಿಚುವೇಶನ್ ಅಂತ ಇರ್ತಲ್ಲ, ಆಗ ಬರ್ತಾರೆ. ಅಣ್ಣ ನಾ ಬಂದೆ ಅಂತ ಅಂದ್ಕೊಂಡು, ಅದೊಂದು ಬಿಗ್ಗೆಸ್ಟ್ ಪ್ಲಸ್ ಅವರಿಗೆ. ಬಿಗ್ ಮ್ಯಾಚ್ ಪ್ಲೇಯರ್. ಇಂಡಿಯಾಗೆ ಸಹ ಹಾಗೆ ಸುಮಾರು ಬಿಗ್ ಮ್ಯಾಚ್ ಮಸ್ಟ್ ವಿನ್ ಸಿಚುವೇಶನಲ್ಲಿ ಪರ್ಫಾರ್ಮ್ ಅಂತೂ ಮಾಡಿದ್ದಾರೆ. ಕೆಲವೊಂದು ಸಲ ಮ್ಯಾಚ್ ರಿಸಲ್ಟ್ ಬರದೇ ಇರ್ಬೋದು, ಇಂಡಿಯಾ ಸೋತಿರ್ಬೋದು, ಬಟ್ ಶೀ ಈಸ್ ಕನ್ಸಿಸ್ಟೆಂಟ್, ಲೆಜೆಂಡ್, ಅದರ ಬಗ್ಗೆ ಡೌಟೇ ಇಲ್ಲ. ನಿನ್ನೆ ಕೂಡ ಅವರ ಜಯದಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ಅವರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು. ಯಾಕೆಂತಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ಹೊಡೆದದ್ದು ಕೇವಲ 149 ರನ್. ಯಾಕೆ ಕೇವಲ ಅಂತ ಹೇಳ್ತಿದ್ದೇನೆ, ಕೇವಲ 149, ಬಟ್ ಅಷ್ಟು ಸಹ ಹೊಡಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ ಫಸ್ಟ್ 8 ಓವರ್ ಮುಗಿದಾಗ ಅವರ ಸ್ಕೋರ್ ಇದ್ದದ್ದು ಕೇವಲ 30 ರನ್. 8 ಓವರ್ಗೆ 30 ರನ್ನು, 2 ವಿಕೆಟ್ ಹೋಗಿದೆ. ಯಸ್ತಿಕಾ ಭಾಟಿಯಾ ಅವರು ಕೀಪರ್ ಅನ್ನುವ ಕಾರಣಕ್ಕೆ ಅವರನ್ನು ಪೂರ್ತಿ ಸೀಸನಲ್ಲಿ ಆಡಿಸಿದ್ರು ಅಂತ ಭಾವಿಸ್ತೇನೆ. ಹಾರಿಬಲ್ ಸೀಸನ್. ಒಂದು ಮ್ಯಾಚಲ್ಲಿ ಸಹ ಅಂತಹ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದೇ ಹೇಳಿದ್ನಲ್ಲ, ಮೇ ಬಿ ಕೀಪರ್ ಅನ್ನೋ ಕಾರಣಕ್ಕೆ ಸ್ಥಾನ ಸಿಕ್ಕಿರ್ಬೋದು ಅವರಿಗೆ. 2 ಓವರ್ ಆಡಿದ್ರು, 14 ಬಾಲ್ ಆಡಿದರು, 14 ಬಾಲಿಗೆ 8 ರನ್ ಹೊಡೆದ್ರು. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಅವರ ಇನ್ನೊಂದು ಓಪನರ್ಸು ಹೆಲಿ ಮ್ಯಾಥ್ಯೂಸ್, ಅವರು ಒನ್ ಆಫ್ ದ ಫೈನೆಸ್ಟ್ ಆಲ್ರೌಂಡರ್ಸು ವರ್ಲ್ಡ್ ಕ್ರಿಕೆಟಲ್ಲಿ. ಮತ್ತು ಅವರು ದಡಬಡ ಅಂತ ಹೊಡಿತಾರೆ, ಬಟ್ ನಿನ್ನೆ ದಡಬಡ ಅಂತ ಹೊಡಿಲಿಕ್ಕೆ ಒದ್ದಾಡಿದರು. 10 ಬಾಲ್ ಆಡಿ 3 ರನ್. ಸೊ 2 ಓಪನರ್ಸು ಸಿಂಗಲ್ ಡಿಜಿಟಿಗೆ ಔಟ್ ಆದರು ಮತ್ತು ಜಾಸ್ತಿ ಬಾಲ್ ವೇಸ್ಟ್ ಮಾಡಿದ್ರಿಂದಾಗಿ ನೆಕ್ಸ್ಟ್ ಬಂದಂತಹ 2 ಆಟಗಾರ್ತಿ, ಒಂದು ಚಿಂದಿ ಪ್ಲೇಯರ್ಪ್ಪ ಸಿವರ್ ಬ್ರಂಟ್, ಏನು ಕನ್ಸಿಸ್ಟೆನ್ಸಿ. ನಾವು ಪೆರ್ರಿಗೆ ಹೀಗೆ ಮಾಡಿದರೆ ಮುಂಬೈ ಇಂಡಿಯನ್ಸ್ ಅವರು ಸಿವರ್ ಬ್ರಂಟಿಗೆ ಹೀಗೆ ಮಾಡ್ತಾರೆ. ಸೂಪರ್ ಡೂಪರ್, ವಾಟ್ ಎನ್ ಆಲ್ರೌಂಡರ್, ಏನು ಪರ್ಫಾರ್ಮೆನ್ಸು ಸೂಪರ್. ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ರೆ ಸಹ, ಅದು ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟಿದ್ರೆ ಸಹ ಏನು ಫರಕ್ ಆಗ್ತಿರಲಿಲ್ಲ. ಯಾಕಂತಂದರೆ ಅವರು ಬೌಲಿಂಗಲ್ಲಿ 3 ವಿಕೆಟ್ ತೆಗೆದ್ರು, ಬ್ಯಾಟಿಂಗಲ್ಲಿ ನಿನ್ನೆ 30 ರನ್ ಹೊಡೆದ್ರು. ಯು ನೋ ವಾಟ್, ಅವರ 30 ರನ್ ಅವರ ಇಡೀ ಟೂರ್ನಮೆಂಟ್ ಇದು ಸೆಕೆಂಡ್ ಲೋವೆಸ್ಟ್ ಸ್ಕೋರ್. ಅಂದರೆ ಹಾಗಾದ್ರೆ ಯಾವ ರೇಂಜ್ಗೆ ಪರ್ಫಾರ್ಮ್ ಮಾಡಿರ್ಬೋದು. ಅವರ ಫಸ್ಟ್ ಲೋಯೆಸ್ಟ್ ಸ್ಕೋರ್ 18, ಅದಾದಮೇಲೆ ನಿನ್ನೆ ಫೈನಲಲ್ಲಿ ಹೊಡೆದಂಥ 30 ರನ್ ಅವರ ಸೆಕೆಂಡ್ ಲೋಯೆಸ್ಟ್ ಸ್ಕೋರ್. ಓ ಮೈ ಗಾಡ್. ಅವರು ಆ್ಯಕ್ಚುಲಿ ನಿನ್ನೆ ಒಂಥರ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡದ್ದು ಹರ್ಮನ್ ಪ್ರೀತ್ ಕೌರ್ ಅವರಿಗೆ. ಹರ್ಮನ್ ಪ್ರೀತ್ ಕೌರ್ 44 ಬಾಲಿಗೆ 66 ರನ್, ದಡ. ಸೊ ಏನು ಫಸ್ಟ್ 15 ರನ್ 14 ರನ್ಗೆ 2 ವಿಕೆಟ್ ಏನು ಬಿದ್ದಿತ್ತಲ್ಲ, ಅದಾದಮೇಲೆ ನೆಕ್ಸ್ಟ್ ವಿಕೆಟ್ ಬಿದ್ದಿದ್ದು 100 ರನ್ ದಾಟಿದ ಮೇಲೆ. ಸೊ ಆ ಒಂದು ಥರ್ಡ್ ವಿಕೆಟಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರ ಕಡೆಯಿಂದ, ಸಿವರ್ ಬ್ರಂಟ್ ಹಾಗೂ ಹರ್ಮನ್ ಪ್ರೀತ್ ಕೌರ್ ಅವರು 6 ಹೊಡೆಯೋದು ಚಂದ, ಲೆಗ್ ಸೈಡ್, ಅದು ಮುಂದೆ ಬಂದು ಪಟಾರ್ ಅಂತ ಒಂದು ಮಿಡ್ ವಿಕೆಟ್ ಕಾರ್ನರ್ ರೀಜನಲ್ಲಿ ಒಂದು ಹೊಡಿತಾರೆ. ಬಟ್ ಫೋರ್ಸ್ ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ, ನಾನು WPL ವೀಡಿಯೋದಲ್ಲಿ ಮಾತಾಡಿದೆ, ಹರ್ಮನ್ ಪ್ರೀತ್ ಕೌರ್ ಅವರು ಆಫ್ ಸೈಡ್ ಏನು ಸೂಪರಾಗಿ ಹೊಡಿತಾರೆ ಮಾರ. ಅವ್ರು ಔಟ್ ಆದದ್ದು ಕೂಡ ಆಫ್ ಸೈಡ್ ಹೊಡಿಲಿಕ್ಕೆ ಹೋಗಿ ಬ್ಯೂಟಿಫುಲ್ ಶಾಟ್ ಆಗಿತ್ತು, ಬಟ್ ಅಲ್ಲಿ ಕರೆಕ್ಟಾಗಿ ಫೀಲ್ಡರನ್ನು ನೇಮಕ ಮಾಡಿದರು. ಅವರು ಔಟ್ ಆದಾಗ ಸ್ಟಿಲ್ 149 ಹೊಡಿಲಿಕ್ಕೆ ಆಗ್ತದೆ ಅಂತ ಡೌಟ್ ಇತ್ತು. ಯಾಕಂತಂದ್ರೆ ಅವ್ರು ಔಟ್ ಆದಮೇಲೆ ಬೇರೆ ಯಾರು ಬ್ಯಾಟ್ಸ್ಮನ್ ಇರಲಿಲ್ಲ. ಇನ್ನೂ ಸಹ 3 ಓವರ್ ಬಾಕಿ ಇತ್ತು. 118 ರನ್ನಲ್ಲಿದ್ದಾಗ ಅವ್ರು ಔಟ್ ಆಗಿದೆ. ಬಟ್ ಲಾಸ್ಟಿಗೆ ಅಮನ್ಜಿತ್ ಕೌರ್ ಮತ್ತು ಕಮಲಿನಿ ಅವರು ಒಂದು ಸ್ವಲ್ಪ
ಎರಡೆರಡು ಬಿಗ್ ಹಿಟ್ಸ್ ಎಲ್ಲ ಹೊಡೆದು ತಂಡದ ಮೊತ್ತ 149 ಆಗುವ ತನಕ ಒಂದು ಹೆಲ್ಪ್ ಮಾಡಿದ್ರು. ಇಲ್ಲ ಇದ್ರೆ 139 135ಕ್ಕೆ ತೃಪ್ತಿ ಪಡಬೇಕಿತ್ತ ಏನು. 150 ಟಾರ್ಗೆಟ್ ಇದ್ದದ್ದು ಎನಿ ಡೇ ಎನಿ ಟೈಮ್. ಫೈನಲಲ್ಲಿ ಸ್ವಲ್ಪ ಟೆನ್ಷನ್ನೇ, ಯಾಕಂತಂದರೆ ಡೆಲ್ಲಿ ತಂಡ ಲಾಸ್ಟ್ 2 ಫೈನಲ್ಸಲ್ಲಿ ಮುಗ್ಗರಿಸಿರೋದ್ರಿಂದಾಗಿ ಇಷ್ಟು ಸಾಕು ಅಂತ ಮುಂಬೈ ಇಂಡಿಯನ್ಸು ಎಕ್ಸ್ಪೆಕ್ಟ್ ಮಾಡಿದರು. ಹಾಗೇ ಆಯಿತು. ಕರೆಕ್ಟ್ ಟೈಮಿಗೆ ಕೈ ಎತ್ತಿದ್ದು ಶೆಫಾಲಿ ವರ್ಮಾ ಮತ್ತು ಅವರದ್ದು ಕ್ಯಾಪ್ಟನ್ ಮೆಗ್ಲಾನಿಂಗ್ ಅವರು ಆಸ್ಟ್ರೇಲಿಯಾಗೆ 6 ಟ್ರೋಫಿಯನ್ನು ವಿನ್ ಆಗಿದ್ದಾರೆ. ಬಟ್ ಇಲ್ಲಿ WPL ಅಲ್ಲಿ ಒಂದೇ ಒಂದು ಟ್ರೋಫಿ ವಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಸಲ ಫೈನಲಲ್ಲಿ ಹೀಗೇ ಇರ್ತದೆ ಅವ್ರದ್ದು ಮುಖಛಾಯೆ. ಅವರು 13 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಶೆಫಾಲಿ ವರ್ಮಾ ಅವರು 4 ರನ್ನಿಗೆ ಔಟ್ ಆದರು. ಆ್ಯಕ್ಚುಲಿ ಇಬ್ಬರಲ್ಲಿ ಒಬ್ಬರು ಆಡಲೇಬೇಕಿತ್ತು, ಯಾಕಂತಂದರೆ ಬಿಗ್ ಮ್ಯಾಚ್ ಪ್ಲೇಯರ್ ಆಗಿರೋದ್ರಿಂದ ಮೆಗ್ಲಾನಿನ್ ಅವರು ವರ್ಲ್ಡ್ ಕ್ರಿಕೆಟಲ್ಲಿ. ಇಲ್ಲಿ ಏನಾದರೂ ಸತತ 2 ಮ್ಯಾಚ್ ಸೋತಿದ್ದಾರೆ ಫೈನಲಲ್ಲಿ, ಇದಾದರೂ ಒಂದು ಚೇಂಜ್ ಮಾಡ್ತಾರಾ? ಇಲ್ಲ, ಚೇಂಜ್ ಮಾಡಲಿಲ್ಲ. ಅವರು ಔಟ್ ಆದರು, ಶೆಫಾಲಿ ವರ್ಮಾ ಅವರು ಔಟ್ ಆದರು. ಮತ್ತು ಜಾನಸನ್ ಮತ್ತು ನಮ್ಮ ಜೆಮಿಮಾ ಅವರು ನಿಂತದ್ದು, ಜಾನಸನ್ ಅವ್ರಿಗೆ ಕೂಡ ಆಗಲಿಲ್ಲ. ಮುಂಬೈ ಇಂಡಿಯನ್ಸಲ್ಲಿ ಹೇಗೆ ಆಲ್ರೌಂಡರ್ಸ್ ದಂಡು ಉಂಟು, ಇಲ್ಲಿ ಸಹ ಆಲ್ರೌಂಡರ್ಸ್ ದಂಡು ಉಂಟು. ಅಲ್ಲಿ ಹೆಲಿ ಮ್ಯಾಥ್ಯೂಸ್ ಇದ್ದಾರೆ, ಸಿವರ್ ಬ್ರಂಟ್ ಅವರಿದ್ದಾರೆ, ಅಮೆಲಿಯಾ ಕೇರ್ ಅವರು ಬಿಡಿ, ಅವರು ಟಾಪ್ ಆಫ್ ದ ಆರ್ಡರಲ್ಲಿ ಬರ್ತಾರೆ. ಬಟ್ ಸ್ಟಿಲ್ ಅವರು ಪ್ಯೂರ್ ಬೌಲರು. ಅವರು ಕೊನೆಗೆ ಪರ್ಪಲ್ ಕ್ಯಾಪ್ ಅವರೇ, ಆರೆಂಜ್ ಕ್ಯಾಪ್ ಕೂಡ ಅವರೇ ವಿನ್ ಆದದ್ದು. ಮುಂಬೈ ಇಂಡಿಯನ್ಸ್ ಅವ್ರು ವಿನ್ ಆದದ್ದು. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಕೂಡ ಮುಂಬೈ ಇಂಡಿಯನ್ಸ್ ಸಿವರ್ ಬ್ರಂಟ್ ವಿನ್ ಆದದ್ದು. ಸೂಪರ್ ತಂಡ ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಹೊಗಳ್ತಾ ಇದ್ರೆ ಬರೀ ಮುಂಬೈ ಇಂಡಿಯನ್ಸ್ ಟೀಮನ್ನು ಹೊಗಳ್ಬೇಕಾಗ್ತದೆ. ಎಸ್, ಜಾನಸನ್ ಅವರಿಂದ ಕೂಡ ದೊಡ್ಡ ಆಟ ಬರಲ್ಲ. ಅವರದು ಮೇನ್ ಆಲ್ರೌಂಡರ್, ಡೆಲ್ಲಿದು ಮೇನ್ ಆಲ್ರೌಂಡರ್ ಜಾನಸನ್. ಮತ್ತು ಲಾಸ್ಟ್ಗೆ ದಡಬಡ ಅಂತ ಹೊಡೆದಂತಹ ಆಟಗಾರ್ತಿ ಮೆರಿಸಾನ್ ಕ್ಯಾಪ್. ಬಟ್ ಕ್ಯಾಪ್ ಅವರಿಗೆ ಸಪೋರ್ಟಿವ್ ಆಗಿ ಯಾರು ಸಹ ನಿಲ್ಲಲೇ ಇಲ್ಲ. ಜೆಮಿಮಾ ಅವರು ಆಡಿದರು, 30 ರನ್ ಹೊಡೆದ್ರು. ಅವರು ಟಾಪ್ ಆಫ್ ದ ಆರ್ಡರಲ್ಲಿ ಬಂದು ಒಂಚೂರು ಏನು ಅಲ್ಲಿ ಲ್ಯಾನಿಂಗ್ಸ್ ಮತ್ತು ಶೆಫಾಲಿ ವರ್ಮಾ ಅವರು ಔಟ್ ಆಗಿದ್ರಲ್ಲ, ಅದಾದಮೇಲೆ ಒಂದು ಚಂದ ಮಾಡಿ ಆಡಿದರು, ಇಲ್ಲ ಅಂತಲ್ಲ. ಬಟ್ ಲಾಸ್ಟಿಗೆ ಡೆಲ್ಲಿ ವಿನ್ ಆಗಬಹುದು ಅನಿಸುವಂಥ ಆಟ ಬಂದದ್ದು ಕಾಪ್ ಅವ್ರ ಕಡೆಯಿಂದ. ಅವರೊಂದು ದಡಬಡ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು 26 ಬಾಲ್ಗೆ 40 ರನ್ ಹೊಡೆದ್ರು. ಯಾವಾಗ ಅವರು ವಿನ್ ಮಾಡಿಸಬೇಕು ಆವಾಗ ಕರೆಕ್ಟ್ ಟೈಮಿಗೆ ಅವರು ಔಟ್ ಆದರು. ಸೊ ಅವರು ಔಟ್ ಆದಮೇಲೆ ಎಲ್ಲೋ ಯಾಕೋ ಇಲ್ಲ, ಡೆಲ್ಲಿ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕರ್ನಾಟಕದ ಆಟಗಾರ್ತಿ ನಿಕ್ಕಿ ಪ್ರಸಾದ್ ಅವರಿದ್ದರು, ಬಟ್ ಅವ್ರದ್ದು ರನ್ನ ಬಾಲೇ ಬರ್ತಾಯಿತ್ತು. ಅವ್ರ ಪಾಪ ನೋಡಲಿಕ್ಕೆ ಸಹ ಹೀಗೆ ಇದ್ದಾರೆ, ಹೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ನಂಬರ್ ಆಫ್ ಡಾಟ್ಸ್ ಬಾಲ್ ಜಾಸ್ತಿ ಬರ್ತಾಯಿತ್ತು. 1 4 1 6 23 ಬಾಲಿಗೆ 25 ರನ್ ಹೊಡೆದ್ರು. ಬಟ್ ಆ ಕ್ಷಣದಲ್ಲಿ 150 ಸ್ಟ್ರೈಕ್ ರೇಟಲ್ಲಿ ಒಂದು ಆಟ ಬೇಕಿತ್ತು. ಕ್ಯಾಪ್ ಅವರು ಆ ಥರ ದಡಬಡ ಅಂತ ಹೊಡಿತಿದ್ದಾಗ ಇವರು ಒಂದು ಚೂರು ಒಂದು ಗೇರ್ ಶಿಫ್ಟ್ ಮಾಡಿದ್ದಾರೆ ಕೂಡ ಡೆಲ್ಲಿ ವಿನ್ ಆಗ್ತಾಯಿತ್ತು. ಕೊನೆಗೆ ಡೆಲ್ಲಿಗೆ ಹೊಡಿಲಿಕ್ಕೆ ಆದದ್ದು 141 ರನ್ ಮಾತ್ರ. 8 ರನ್ನಿಂದ ಅವರು ಈ ಫೈನಲನ್ನು ಕೂಡ ಸೋತು ಸತತ 3ನೇ ಬಾರಿಗೆ ಫೈನಲಲ್ಲಿ ಮುಗ್ಗರಿಸಿದ್ದಾರೆ. ಆ್ಯಂಡ್ ಮುಂಬೈ ಫ್ರ್ಯಾಂಚೈಸಿ ಅಂತ ತಗೊಂಡ್ರೆ, ಓ ಮೈ ಗಾಡ್, ಎಂಥ ಫ್ರ್ಯಾಂಚೈಸಿ ಮಾರೆ ಇವರು. ಫೈನಲ್ ಮೆನ್ಸ್ IPL ಅಲ್ಲಿ ಅವರು 6 ಬಾರಿಗೆ ಫೈನಲಿಗೆ ಬಂದಿದ್ದಾರೆ. 5 ಬಾರಿ ಟ್ರೋಫಿ ವಿನ್, ಅಥವಾ ಉಲ್ಟಾ ಹೇಳಿದ್ನ 7 ಬಾರಿ ಟ್ರೋಫಿ, 6 ಬಾರಿಗೆ ಬಂದು 5 ಬಾರಿ ಟ್ರೋಫಿ ವಿನ್ ಆಗಿದ್ದಾರೆ ಅಲ್ವಾ. ಒಂದೇ ಸಲ ಸೋತಿರೋದು ಚೆನ್ನೈ ವಿರುದ್ಧ. ಆ್ಯಂಡ್ ವುಮೆನ್ಸ್ ಟೀಮು WPL ಅಲ್ಲಿ 2 ಬಾರಿಗೆ ಫೈನಲಿಗೆ ಬಂದು 2 ಬಾರಿ ಕೂಡ ಟ್ರೋಫಿಯನ್ನು ವಿನ್ ಆಗಿದ್ದಾರೆ. ಸ್ವಲ್ಪ ಫ್ರ್ಯಾಂಚೈಸಿ ಅಂದರೆ ಈಗಿರಬೇಕು ಮಾರೆ, ಎಂಥದ್ದು ಹೇಳಿ, ಸೂಪರ್ ಫ್ರ್ಯಾಂಚೈಸಿ. ಸೊ ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮು 2ನೇ ಬಾರಿಗೆ ಟ್ರೋಫಿ ವಿನ್ ಆಗಿರೋದಕ್ಕೆ ಸೂಪರಾಗಿ ಆಡಿದ್ರಿ. ಅ ವೆಲ್ ಡಿಸರ್ವ್ಡ್ ವಿಕ್ಟ್ರಿ. ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಅವರು ಯಸ್ತಿಕಾ ಭಾಟಿಯಾ ಅವ್ರನ್ನ ಪಟಾರ್ ಅಂತ ತೆಗೆದು ಬಿಸಾಡ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಬಟ್ ಅವ್ರದ್ದು ಮೇನ್ ಆಲ್ರೌಂಡರ್ಸಲ್ಲಿ ಯಾರಿದ್ದಾರೆ, ಹೆಲಿ ಮ್ಯಾಥ್ಯೂಸ್ ಆಗಿರ್ಬೋದು, ಸಿವರ್ ಬ್ರಂಟ್ ಆಗಿರ್ಬೋದು, ಅವರನ್ನೆಲ್ಲ ಆಬ್ವಿಯಸ್ಲಿ ಯಾವುದೇ ಕ್ಷಣಕ್ಕೂ ಕೂಡ ಅವರು ಅಂದರೆ ಕಳಿಸೋದಿಲ್ಲ, ಆಕ್ಷನ್ಗೆ ಕಳಿಸೋದಿಲ್ಲ ಅಂತ ಕಾಣ್ತಿದೆ. ಮುಂದೆ ಎಲ್ಲ ಅವರನ್ನು ರಿಟೈನ್ ಮಾಡಿಕೊಳ್ತಾರೆ. ಆ್ಯಂಡ್ ಈವನ್ ಅಮೆಲಿಯಾ ಕೇರ್ ಅವರು ಕೂಡ ಸೂಪರ್ ಡೂಪರ್. ಡೆಲ್ಲಿ ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಆ ಫಿನಿಷಿಂಗ್ ಟಚ್ ಅಂತ ಹೇಳ್ತಾರಲ್ಲ, ಅದು ಬೇಕೇ ಬೇಕು. ಇಲ್ಲೇ ಇದ್ದರೆ ಫೈನಲಿಗೆ ಬರ್ತೀರಿ, ಈಗ ಸೋತ್ಕೊಂಡು ಹೋಗ್ತೀರಿ. ಎಸ್, ನಿಮ್ಗೆ ಅಂತ ಅನಿಸಿತು ಫೈನಲ್ ಅಂತ ಕಮೆಂಟ್ಸ್ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ. ಇವತ್ತು ಸುಮಾರು ವೀಡಿಯೋ ಬರ್ತದೆ.